ಎಲ್ರಿಗೂ ನಮಸ್ಕಾರ. ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳಿದೆ. ಅಂದ್ರೆ ಈ ಟಿ ಪರೀಕ್ಷೆ ಅಂತ ಏನು ಒಂದು ನೋಟಿಫಿಕೇಶನ್ ಆಗಿದೆ ಫ್ಯೂ ಡೇಸ್ ಬ್ಯಾಕ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸೇವೆಯಲ್ಲಿರತಕ್ಕಂಥ ಸರ್ಕಾರಿ ನೌಕರು ಅಂದ್ರೆ ಟೀಚರ್ಸ್ ಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಬೇಕಂತ, ಅದಕ್ಕೆ ಸಂಬಂಧಪಟ್ಟ ಹಾಗೆ 25ನೇ ತಾರೀಕಲ್ಲಿ ಈ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಅಫಿಷಿಯಲ್ ಸಂಘದ ಹೆಡ್ಡಿಂಗ್ ಇದೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂತ ಹೇಳಿ. ಚೇತನ್ HS ಅಂತಕ್ಕಂಥವ್ರು ಇದರ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆಯೇ ಚಂದ್ರಶೇಖರ್ ನುಗ್ಲಿ ಅಂತಕ್ಕಂಥವ್ರು ಗೌರವಾನ್ವಿತ ಅಧ್ಯಕ್ಷರು ಈ ಪ್ರಾಥಮಿಕ ಸಂಘಕ್ಕೆ. ಇವರು ಪರೀಕ್ಷೆಯ ಬಗ್ಗೆ ಯಾವ ರೀತಿಯ ಸ್ಪಷ್ಟೀಕರಣವನ್ನ ಇಲ್ಲಿ ಕೊಟ್ಟಿರುವಂಥದ್ದು ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ರೆ, ಅಂಡ್ ಅಲಾಂಗ್ ವಿತ್ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳಿತು ಅಂತ ಈ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇನ್ ಸರ್ವಿಸ್ ಇರತಕ್ಕಂಥ ಈ ಸೇವಾನಿರತ ಶಿಕ್ಷಕರಿಗೆ, ನೋಡಿ ಇಲ್ಲಿ ಗ್ರೀನ್ ಅಲ್ಲಿ ಇದೆ, ನೋಡಿ ಸೇವಾನಿರತ ಶಿಕ್ಷಕರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನಕ್ಕೆ ಅವ್ರು ಆತಂಕ ಪಡ್ಕೊಂಡಿದ್ರು, ಹಾಗಾದ್ರೆ ಇವಾಗ ಏನಕ್ಕೆ ಪಡ್ಕೊಳ್ಳಬಾರ್ದು ಅಂತಕ್ಕಂಥಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ ಏನ್ ಹೇಳ್ತಾ ಇದ್ದಾರೆ, ಇಡೀ ರಾಜ್ಯದ ಸಮಸ್ತ ಶಿಕ್ಷಕರಿಗೆ ಇವರು ನೋಡಿ ಇಲ್ಲಿದೆ, ಇಲ್ಲಿ ಕರ್ನಾಟಕದಲ್ಲಿ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ. ಸೇವಾ ನಿರತ ಶಿಕ್ಷಕರಾಗಿ ಈ ಪರೀಕ್ಷೆಯನ್ನು ನಡೆಸುತ್ತಿದೆಯೇ ಅಂದ್ರೆ ಈಗಾಗಲೇ ಇನ್ ಸರ್ವಿಸ್ ಇರತಕ್ಕಂಥ ಟೀಚರ್ಸ್ಗೆ ಏನಾದರೂ ಈ ಟಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆಯಾ ಅಂತ, ಅದು ಖಂಡಿತವಾಗ್ಲೂ ಇಲ್ಲ ಅದು. ಸೊ ಹಾಗಾದ್ರೆ ಯಾರಿಗೆ ಮಾಡಲಾಗ್ತಾ ಇದೆ ಎಕ್ಸಾಮ್ ಅನ್ನ, ಅಫಿಷಿಯಲ್ ನೋಟಿಫಿಕೇಶನ್ ಆಗಿರೋದು ಟಿ ಎಕ್ಸಾಮ್ದು, ಇಟ್ ಇಸ್ ಫಾರ್ D.Ed ಮತ್ತೆ TCH ಅನ್ನ ಯಾರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೋ ಪ್ರಶಿಕ್ಷಣಾರ್ಥಿಗಳು, ಅವರಿಗೆ ಟಿ ಎಕ್ಸಾಮ್ ಅನ್ನು ಮಾಡಿಕೊಂಡು ಮುಂದೆ CET ಬರೆದು ಶಿಕ್ಷಕರಾಗಿ ಆಯ್ಕೆ ಆಗ್ಲಿಕ್ಕೆ ಈಗ ಮಾಡ್ತಿರತಕ್ಕಂಥ ಒಂದು ಎಕ್ಸಾಮ್ ಇದು. ಅಂಡ್ ಅದ್ರ ಬದಲಾಗಿ ಯಾವುದೇ ಕಾರಣಕ್ಕೂ ಸೇವಾನಿರತ ಶಿಕ್ಷಕರಿಗೆ ಈ ಒಂದು ಟಿ ಎಕ್ಸಾಮ್ ಅನ್ನ ಮಾಡ್ತಾ ಇಲ್ಲ ಅಂತಕ್ಕಂಥದನ್ನ ಈ ಮೊದಲ ಸಾಲುಗಳಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮುಂದುವರೆದಂತೆ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿತ್ತು ಅಂತ ಈ ಸೇವಾನಿರತ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ನೋಡಿ, 1ನೇ ತಾರೀಕು 9ನೇ ತಿಂಗಳು 2025ರಲ್ಲಿ ಒಂದು ಆದೇಶವನ್ನು ಮಾಡಿದೆ ಸುಪ್ರೀಂ ಕೋರ್ಟು. ಅಂದ್ರೆ ರಾಷ್ಟ್ರದ ಎಲ್ಲಾ ಶಿಕ್ಷಕರು, ಸೊ ಇದು ಸ್ಟೇಟಿಗೆ ಮಾತ್ರ ಅನ್ವಯ ಆಗಲ್ಲ, ಇಡೀ ರಾಷ್ಟ್ರದ ಎಲ್ಲಾ ಶಿಕ್ಷಕರು ಅಂತ ಇದೆ. ಸೊ 1ರಿಂದ 8ನೇ ತರಗತಿ ತನಕ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಕಡ್ಡಾಯವಾಗಿ ಸೇವೆಯಲ್ಲಿ ಮುಂದುವರಿಯಲು 2 ವರ್ಷದಲ್ಲಿ ಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಬೇಕು, ವಿತಿನ್ ಇಯರ್ಸ್ ಒಳಗಡೆ ಮಾಡ್ಕೋಬೇಕು ಅಂತ. ನೋಡಿ ಇಲ್ಲಿ ಹೇಳಿದರೆ 5 ವರ್ಷ ಸೇವೆ ಉಳಿದಿರುವ, ಅಂದ್ರೆ ಯಾರೆಲ್ಲ ಶಿಕ್ಷಕರ ಸೇವಾ ಅವಧಿ ಇನ್ನೊಂದು 5 ವರ್ಷ ಉಳ್ಕೊಂಡಿದೆಯೋ ಆ ಶಿಕ್ಷಕರು ಸೇವೆಯಲ್ಲಿ ಮುಂದುವರಿಯಬಹುದು. ಆದ್ರೆ ಇನ್ ಕೇಸ್ ಅವ್ರಿಗೆ ಏನಾದ್ರು ಪ್ರಮೋಷನ್ಸ್ ಬೇಕು ಅಂತಂದ್ರೆ ಅಥವಾ ಪ್ರಮೋಷನ್ ಹೊಂದಬೇಕು ಅಂತಂದ್ರೆ ಅವಾಗ ಅವರು ಟಿ ಎಕ್ಸಾಮ್ ಅನ್ನ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಸಂವಿಧಾನದ ಆರ್ಟಿಕಲ್ 142 ಪ್ರಕಾರ ಅದು ಪರಮಾಧಿಕಾರವನ್ನು ಉಪಯೋಗಿಸಿ ಆದೇಶವನ್ನ ಮಾಡಿರುವಂತದ್ದು. ನೆಕ್ಸ್ಟ್ ಮುಂದುವರೆದಂತೆ ಆದರೆ ಈ ಆದೇಶ ಏನ್ ಬಂತು ಸುಪ್ರೀಂ ಕೋರ್ಟ್ ಇಂದ, ಇದು ಬಂದ ನಂತರದಲ್ಲಿ ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ ಇವರು ಏನ್ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ ಅಂತ ನೋಡಿ ಇಲ್ಲಿದೆ, ಇಲ್ಲಿ ಸದರಿ ಆದೇಶ